ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ರೋಲ್ಗೆ ಇರೋವಂಥ ಐಯರಿಂಗ್ ಬಗ್ಗೆ ಇನ್ಫಾರ್ಮೇಷನ್ನ ತೊಗೊಂಡು ಬಂದಿದ್ದೀನಿ. ಇದು ಬಂದು ಟ್ರಿಪಲ್ ಇ ಅನ್ನೋ ಕಂಪ್ನಿಯವರು ಐಯರಿಂಗ್ನ ಮಾಡ್ತಾ ಇರೋವಂಥದ್ದು. ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ಹಾಗೆ ಫುಲ್ ಟೈಮ್ಗೆ ಇಲ್ಲಿ ಐಯರಿಂಗ್ನ ಮಾಡ್ತಾ ಇರೋವಂಥದ್ದು. ಇದು ಬೇಸಿಕ್ಲಿ US ಶಿಫ್ಟ್ಸ್ಗೆ ಐಯರಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ನಿಮಗೆ 6:30 PM ಇಂದ 3:30 AM ನಿಮಗೆ ಕೆಲಸ ಇರುತ್ತೆ. ಹಾಗೆ ಇನ್ನೊಂದು ಶಿಫ್ಟ್ಸ್ ಇದೆ, 9:30 PM ಇಂದ 6:30 AM ನಿಮಗೆ ಇಲ್ಲಿ ಶಿಫ್ಟ್ಸ್ ಇರುತ್ತೆ. ಅದು ಬಂದು ರೊಟೇಷನಲ್ ಶಿಫ್ಟ್ ಆಗಿರುತ್ತೆ. ಬೇಸಿಕ್ಲಿ ಇದು ಕಂಪ್ಲೀಟ್ಲಿ ಬಂದು ನೈಟ್ ಶಿಫ್ಟ್ಸ್ ಆಗಿರುತ್ತೆ. ಯಾವುದೇ ರೀತಿ ಮಾರ್ನಿಂಗ್ ಶಿಫ್ಟ್ಸ್ ಇಲ್ಲಿ ಅವೈಲಬಲ್ ಇರೋದಿಲ್ಲ. ಹಾಗೆ ನೀವೇನಾದ್ರು ಜಸ್ಟ್ 12th ಪಾಸ್ ಆಗಿದ್ದೀನಿ ಅಥವಾ ನಾನು ಡಿಗ್ರಿ ಮಾಡ್ಕೊಂಡಿದ್ದೀನಿ ಅಂದರೂ ಕೂಡ ನೀವಿಲ್ಲಿ ಆರಾಮಾಗಿ ಅಪ್ಲೈನ ಮಾಡ್ಬೋದು. ಪರ್ ಮಂತ್ ನಿಮಗೆ 50,000 ಸ್ಯಾಲ್ರಿನ ಇಲ್ಲಿ ಅವರು ಕೊಡ್ತಾ ಇದ್ದಾರೆ. ಈ ಕೆಲಸನ ಮಾಡೋದಕ್ಕೆ ನಿಮಗೆ ನಿಮ್ಮದೇ ಆದಂಥ ಸ್ವಂತ ಲ್ಯಾಪ್ಟಾಪ್, ಅದು 8 GB ರ್ಯಾಮ್ i5 ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಹಾಗೆ ಒಂದು ಹೆಡ್ಸೆಟ್ ಇರಬೇಕು, 100 Mbps ಸ್ಪೀಡ್ ಇರೋವಂಥ ವೈಫೈ ನೆಟ್ವರ್ಕ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಒಂದು ಸ್ಮಾರ್ಟ್ಫೋನ್, ಅಕಸ್ಮಾತ್ ನಿಮ್ಮ ಹತ್ರ ಏನಾದ್ರು ವೈಫೈ ನೆಟ್ವರ್ಕ್ ಇಲ್ಲ ಅಂದರೆ ನಿಮ್ಮ ಹಾಟ್ಸ್ಪಾಟಲ್ಲೇ ಅಥವಾ ಮೊಬೈಲ್ ನೆಟ್ಟಲ್ಲಿ ಅನ್ಲಿಮಿಟೆಡ್ನ ಹಾಕ್ಕೊಂಡು ಮ್ಯಾನೇಜ್ನ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ, ಓಕೆನಾ? ಇನ್ನು ಈ ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಹಾಗೆ ಇಲ್ಲಿ ನೀವು ನಿಮ್ಮ ಕೆಲಸನ ತೊಗೊಳೋದಕ್ಕೆ ಯಾರಿಗೂ ಕೂಡ ₹1 ಕೂಡ ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ಅಕಸ್ಮಾತ್ ಯಾರು ಕೇಳ್ತಾ ಇದ್ದಾರೆ ಅಂದರೆ ಅವ್ರಿಗೆ ನೀವು ಪೇ ಮಾಡೋದಕ್ಕೆ ಹೋಗಬೇಡಿ, ಯಾಕಂದರೆ ಅದು ಜೆನ್ಯೂನ್ ಆಗಿರೋದಿಲ್ಲ. ಇಲ್ಲಿ ಹೈಯರ್ ಮಾಡುವಂಥವ್ರು ನಿಮ್ಮ ಟ್ಯಾಲೆಂಟ್, ನಿಮ್ಮ ಸ್ಕಿಲ್ಸ್ ಹಾಗೆ ನಿಮ್ಮ ರೆಸ್ಯೂಮ್ನ ನೋಡಿ ಹೈಯರಿಂಗ್ನ ಮಾಡ್ತಾರೆ. ಯಾವುದೇ ರೀತಿ ಅಮೌಂಟ್ನ ಕೇಳೋದಿಲ್ಲ, ಓಕೆನಾ? ಇನ್ನು ಇವತ್ತಿನ ವಿಡಿಯೋ ಕಡೆ ಬಂದರೆ, ನಾನಿಲ್ಲಿ ಲಿಂಕ್ಡ್ಇನ್ ಪ್ರೊಫೆಷನಲ್ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರೋವಂಥ ಹೈಯರಿಂಗ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಆಲ್ರೆಡಿ ಹೇಳಿರೋ ಹಾಗೆ ಟ್ರಿಪಲ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈಯರಿಂಗ್ನ ಮಾಡ್ತಾ ಇರೋವಂಥದ್ದು. ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ರೋಲ್ಗೆ ಇಲ್ಲಿ ಹೈಯರಿಂಗ್ನ ಮಾಡ್ತಾ ಇದ್ದಾರೆ. ಜಸ್ಟ್ 23 hours ಆಗೋ ಅಷ್ಟೇ ಇಲ್ಲಿ ಪೋಸ್ಟ್ ಮಾಡಿರೋವಂಥದ್ದು. ಸೊ ಇನ್ನೂ ಅಪ್ಲಿಕೇಶನ್ಸ್ ಅವೈಲಬಲ್ ಇರುತ್ತೆ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ತಿದ್ದ ಹಾಗೆ ನಾನು ತೋರಿಸೋವಂಥ ಸ್ಟೆಪ್ಸ್ ಮೂಲಕ ಅಪ್ಲೈನ ಮಾಡಿ ನಿಮಗೆ ಕೆಲಸ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಇಲ್ಲಿ ನೀವು ನೋಡಿದ್ರೆ ಇದು ರಿಮೋಟ್ ವರ್ಕ್ ಅಂತ ಹೇಳಿದ್ದಾರೆ, ಅಂದರೆ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಫುಲ್ ಟೈಮ್ಗೆ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಯಾವುದೇ ರೀತಿ ಪಾರ್ಟ್ ಟೈಮ್ ವರ್ಕ್ ಇಲ್ಲಿ ಸಿಗೋದಿಲ್ಲ. ಇಲ್ಲಿ ಮತ್ತೆ ಇನ್ನೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಅಪ್ಲೈ ಮಾಡಿದ್ಮೇಲೆ ಅವ್ರು ನಿಮಗೆ ರಿಪ್ಲೈ ಮಾಡೋದಕ್ಕೆ ಅಟ್ಲೀಸ್ಟ್ 1 ವೀಕ್ನ ತೊಗೊಳ್ತಾರೆ. ಸೊ ವೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಓಕೆನಾ? ಇನ್ನು ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೀವು ನೋಡಿದ್ರೆ ಸಮ್ಮರಿ ಅಂತ ಕೊಟ್ಟು, ದಿಸ್ ಇಸ್ ಅ ಫುಲ್ ಟೈಮ್ ರಿಮೋಟ್ ರೋಲ್ ಫಾರ್ ಅ ಸೀನಿಯರ್ ಕಸ್ಟಮರ್ ಸರ್ವಿಸ್ ರಿಲೇಶನ್ಶಿಪ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇದು ಫುಲ್ ಟೈಮ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಯಾವ ಪೋಸ್ಟ್ಗೆ ಅಂದರೆ ಸೀನಿಯರ್ ಕಸ್ಟಮರ್ ಸರ್ವಿಸ್ ರಿಲೇಶನ್ಶಿಪ್ ರೋಲ್ಗೆ ಅಂತ ಹೇಳಿದ್ದಾರೆ. ದ ರಿಲೇಶನ್ಶಿಪ್ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಪ್ರೊವೈಡಿಂಗ್ ಎಕ್ಸಲೆಂಟ್ ಕಸ್ಟಮರ್ ಸರ್ವಿಸ್ ಟು ಕ್ಲೈಂಟ್ಸ್ ಥ್ರೂಔಟ್ ಕಾಲ್, ಹ್ಯಾಂಡಲಿಂಗ್ ಕ್ವೆರೀಸ್, ರಿಸಾಲ್ವಿಂಗ್ ಇಶ್ಯೂಸ್ ಆ್ಯಂಡ್ ಎನ್ಹಾನ್ಸ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿದ್ದಾರೆ. ಇಲ್ಲಿ ನಿಮ್ಮ ಕೆಲಸ ಏನಾಗಿರುತ್ತೆ ಅಂದರೆ ಕಸ್ಟಮರ್ಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋ ಅಂಥದ್ದು. ಯಾವ ರೀತಿ ಅಂದರೆ ಕಾಲ್ ಮಾಡ್ತಾರೆ, ಅದ್ರ ಮೂಲಕ ನೀವು ರಿಸಾಲ್ವ್ನ ಮಾಡಬೇಕಾಗಿರುತ್ತೆ ಅವರ ಇಶ್ಯೂಸ್ನ. ಕಸ್ಟಮರ್ಸ್ಗೆ ಸ್ಯಾಟಿಸ್ಫೈ ಆಗೋ ಹಾಗೆ ನೀವಿಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಬೇಸಿಕ್ಲಿ ಅವ್ರಿಗೆ ಏನಾರೋ ಒಂದು ಪ್ರಾಬ್ಲಮ್ ಇದೆ ಅಥವಾ ಇಶ್ಯೂ ಫೇಸ್ ಮಾಡ್ತಿದ್ದಾರೆ ಅಂತ ನಿಮಗೆ ಕಾಲ್ನ ಮಾಡ್ತಾರೆ. ಆ ಕಾಲ್ನ ನೀವು ರಿಸೀವ್ ಮಾಡಿ ಅವ್ರು ಫೇಸ್ ಮಾಡ್ತಾ ಇರೋಂಥ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಅನ್ನೋದನ್ನ ನೀವು ಅವ್ರಿಗೆ ಹೇಳಬೇಕಾಗಿರುತ್ತೆ ಅಷ್ಟೇ, ಓಕೆನಾ? ಇನ್ನು ನೆಕ್ಸ್ಟ್ ನೋಡಿದ್ರೆ ದ ರಿಲೇಶನ್ಶಿಪ್ ವಿಲ್ ಬಿ ಅಕಾರ್ಡಿಂಗ್ ಫಾರ್ ದ ಮ್ಯಾನ್ಯುವಲ್ ಕಸ್ಟಮರ್ ರೆಕಾರ್ಡಿಂಗ್ ಇನ್ CRM ಟೂಲ್ಸ್, ಅಚೀವ್ ಕಸ್ಟಮರ್ ಸರ್ವಿಸ್ ಟಾರ್ಗೆಟ್ಸ್ ಆ್ಯಂಡ್ ಗೋಲ್ಸ್ ಆ್ಯಂಡ್ ಕಸ್ಟಮರ್ ಫೀಡ್ಬ್ಯಾಕ್ಸ್ ಇಸ್ ಅ ಮ್ಯಾನೇಜ್ಮೆಂಟ್ ಟೀಮ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ನೀವು ಕಸ್ಟಮರ್ಸ್ ಕಾಲ್ ಮಾಡಿರ್ತಾರೆ ಅಥವಾ ನೀವೇನಾದ್ರು ಕಮ್ಯುನಿಕೇಟ್ ಮಾಡಿರ್ತೀರ ಅಲ್ವಾ, ಆ ರೆಕಾರ್ಡಿಂಗ್ಸ್ಗಳನ್ನ ಇಟ್ಕೊಳ್ಬೇಕಾಗಿರುತ್ತೆ CRM ಸಿಸ್ಟಮ್ಸ್ಗೆ ಅಪ್ಲೋಡ್ ಮಾಡೋದಕ್ಕೆ. ಹಾಗೆ ಕಸ್ಟಮರ್ ಸರ್ವಿಸ್ ಟಾರ್ಗೆಟ್ಸ್ಗಳಿರುತ್ತೆ ಕೆಲವೊಂದು, ಮತ್ತು ಗೋಲ್ಸ್ಗಳಿರುತ್ತೆ, ಅದನ್ನು ಅಚೀವ್ ಮಾಡಬೇಕಾಗಿರುತ್ತೆ. ಕಸ್ಟಮರ್ಸ್ ಫೀಡ್ಬ್ಯಾಕ್ ಕೊಟ್ಟಿರ್ತಾರಲ್ವಾ, ಅದನ್ನೆಲ್ಲ ಮ್ಯಾನೇಜ್ಮೆಂಟ್ ಟೀಮ್ಸ್ಗೆ ನೀವು ಲೈಕ್ ಪ್ರೊವೈಡ್ ಮಾಡಬೇಕಾಗಿರುತ್ತೆ, ಕಳಿಸ್ಕೊಡ್ಬೇಕಾಗಿರುತ್ತೆ ಟೀಮ್ಗೆ ಅಂತ ಹೇಳ್ತಾ ಇದ್ದಾರೆ. ಜಸ್ಟ್ 3 ಸಿಂಪಲ್ ಸ್ಟೆಪ್ಸ್ ಇದೆ ಅಷ್ಟೇ, ಓಕೆನಾ? ಇನ್ನು ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ ಕಸ್ಟಮರ್ ಇಂಟರಾಕ್ಷನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಕಸ್ಟಮರ್ ಜೊತೆ ನೀವು ಮಾತುಕತೆ ಮಾಡಬೇಕಾಗಿರುತ್ತೆ.
ಅವ್ರಿಗಿರುವಂಥ ಪ್ರಾಬ್ಲಮ್ಸ್ನ ಅಥವಾ ಇಶ್ಯೂಸ್ನ ನೀವು ಹೇಗೆ ಸಾಲ್ವ್ ಮಾಡೋದು ಅನ್ನೋದ್ರ ಬಗ್ಗೆ ಅವ್ರಿಗೆ ಇನ್ಫಾರ್ಮೇಷನ್ ಕೊಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೆಕ್ಸ್ಟ್ ನೋಡಿದ್ರೆ ಇಶ್ಯೂ ರಿಸಾಲ್ವ್ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ನಾನು ನಿಮ್ಗೆ ಹೇಳಿರೋ ಹಾಗೆ ಅವ್ರಿಗಿರುವಂಥ ಪ್ರಾಬ್ಲಮ್ನ ರಿಸಾಲ್ವ್ ಮಾಡಿ ಕೊಡಬೇಕಾಗಿರುತ್ತೆ. ಪ್ರಾಡಕ್ಟ್ ನಾಲೆಜ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವಾಗ ಈ ಕಂಪ್ನಿಲಿ ಕೆಲವೊಂದು ಪ್ರಾಡಕ್ಟ್ಸ್ ಅಥವಾ ಆ ಏನು ಐಟಮ್ ಪ್ರಾಡಕ್ಟ್ಸ್ ಇದೆ ಈ ಕಂಪ್ನಿಲಿ ಅದ್ರ ಬಗ್ಗೆ ನಿಮಗೆ ನಾಲೆಜ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಯಾರೋ ಒಬ್ಬರು ಕಸ್ಟಮರ್ ಕಾಲ್ ಮಾಡಿ ನನಗೆ ಇವಾಗ ಈ ಪ್ರಾಡಕ್ಟಲ್ಲಿ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂದರೆ ಅದಕ್ಕೆ ನೀವು ಆನ್ಸರ್ ಮಾಡೋದಕ್ಕೆ ನಾಲೆಜ್ ಇರಬೇಕಲ್ವಾ. ಆ ಪ್ರಾಡಕ್ಟ್ ಹೇಗೆ ವರ್ಕ್ ಆಗುತ್ತೆ, ಏನಕ್ಕೆ ಆ ಪ್ರಾಬ್ಲಮ್ ಆಯಿತು ಅನ್ನೋದ್ರ ಬಗ್ಗೆ ನಿಮಗೆ ನಾಲೆಜ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಅವ್ರು ನಿಮಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ. ಅವರ ಪ್ರಾಡಕ್ಟ್ಸ್ಗಳು ಏನಿದೆ ಅದಕ್ಕೆ ಹೇಗೆ ಲೈಕ್ ಏನು ಕ್ವೆಶನ್ಸ್ಗಳು ರೇಸ್ ಆಗುತ್ತೆ ಕಸ್ಟಮರ್ಸ್ ಕಡೆಯಿಂದ, ನೀವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನೆಲ್ಲ ಅವ್ರು ನಿಮಗೆ ಟ್ರೈನಿಂಗಲ್ಲಿ ಹೇಳ್ಕೊಡ್ತಾರೆ. ಅದಾದಮೇಲೆ ಇಲ್ಲಿ ನೀವು ನೋಡಿದ್ರೆ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಅವ್ರಿಗಿರುವಂಥ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಿಕೊಡ್ಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಜಸ್ಟ್ ಅ ಮಿನಿಟ್, ಸಾರಿ ನಾನಿಲ್ಲಿ ಒಂದು ಪಾಯಿಂಟ್ನ ಮಿಸ್ ಮಾಡಿಬಿಟ್ಟಿದ್ದೀನಿ. ಡಾಕ್ಯುಮೆಂಟೇಷನ್ ಅಂತ ಹೇಳಿದ್ದಾರೆ. ಅಂದರೆ ನೀವು ಕಸ್ಟಮರ್ಸ್ ಜೊತೆ ಇಂಟರಾಕ್ಷನ್ ಮಾಡ್ಕೊಂಡಿರ್ತೀರಲ್ಲ, ಆ ರೆಕಾರ್ಡ್ಗಳನ್ನ ಮಾಡ್ಕೊಳ್ಬೇಕು. ಅಂದರೆ ಕಾಲ್ ರೆಕಾರ್ಡಿಂಗ್ಸ್ನ ಮಾಡ್ಕೊಳ್ಬೇಕಾಗಿರುತ್ತೆ. ಹಾಗೆ ಏನು ಟ್ರಾನ್ಸಾಕ್ಷನ್ಸ್ ನಡೆದಿದೆ, ಏನು ಪ್ರಾಬ್ಲಮ್ ಅವರು ಇದೆ ಅಂತ ಕಾಲ್ ಮಾಡಿದ್ರು, ನೀವೇನು ಸೊಲ್ಯೂಷನ್ ಕೊಟ್ಟಿದ್ದೀರಾ ಅನ್ನೋದನ್ನೆಲ್ಲ ನೀವು ರೆಕಾರ್ಡಿಂಗ್ಸ್ ಅಥವಾ ಡಾಕ್ಯುಮೆಂಟ್ಸ್ಗಳನ್ನ ಇಟ್ಕೊಳ್ಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ನೀವು ನೋಡಿದ್ರೆ ಲೈಕ್ ಹಾಗೆ ಇಲ್ಲಿ ಏನು ಕಂಪ್ಲೇಂಟ್ಸ್ಗಳು ರೇಸ್ ಆಯಿತು ಅನ್ನೋದನ್ನ ನೀವು ಹೇಳಬೇಕಾಗಿರುತ್ತೆ. ರೆಗ್ಯುಲರ್ ಆಗಿ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಇರಬೇಕಾಗುತ್ತೆ. ಇಂಡಸ್ಟ್ರಿ ರಿಗಾರ್ಡ್ಸ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಂಪ್ರೂವ್ಮೆಂಟ್ ನಾನು ನಿಮ್ಗೆ ಹೇಳ್ದೆ ಅಲ್ಲ, ಮತ್ತು ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ಸ್ ಇರಬೇಕು ಅಂತ ಹೇಳ್ತಾರೆ. ಅಂದರೆ ಆನ್ ಗೋಯಿಂಗ್ ಟ್ರೆಂಡ್ ಏನಿದೆ, ಡೆವಲಪ್ಮೆಂಟ್ ಏನಾಗ್ತಾ ಇದೆ ಅವರ ಈ ಫೀಲ್ಡಲ್ಲಿ, ಅದಕ್ಕೆ ಏನೆಲ್ಲ ಸ್ಕಿಲ್ಸ್ಗಳು ಬೇಕಾಗಿರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನಿಮಗೆ ಐಡಿಯಾಸ್ ಇರಬೇಕು. ಹಾಗೆ ಅವರು ಹೇಳಿದ ಅಂದರೆ ಅವ್ರ ಪ್ರಾಡಕ್ಟ್ಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಇರುತ್ತಲ್ವಾ, ಅದನ್ನು ಕರೆಕ್ಟಾಗಿ ಕಸ್ಟಮರ್ಸ್ಗೆ ಲೈಕ್ ರಿಪೋರ್ಟ್ ಮಾಡೋಕ್ಕೆ ನಿಮಗೆ ಗೊತ್ತಿರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಫೀಡ್ಬ್ಯಾಕ್ ಹ್ಯಾಂಡಲಿಂಗ್ ಅಂತ ಹೇಳ್ತಾರೆ. ಸೊ ಇವಾಗ ನಿಮ್ಗೆ ಯಾರೋ ಒಬ್ಬರು ರೂಡ್ ಕಸ್ಟಮರ್ಸ್ ಬಂದರು ಅಂತ ಇಟ್ಕೊಳ್ಳಿ. ಅವರೇನೋ ನಿಮಗೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ, ಈ ಪ್ರಾಡಕ್ಟ್ ಸರಿ ಇಲ್ಲ, ನಾನು ತೊಗೊಂಡು ಯೂಸ್ ಮಾಡಿದ್ದೀನಿ ಬಟ್ ಅದು ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ, ಏನು ಕ್ವಾಲಿಟಿ ಇದೆ ನಿಮ್ಮದು, ಈ ರೀತಿ ಎಲ್ಲ ಅವರು ನಿಮಗೆ ರೈಸ್ನ ಮಾಡ್ಬೋದು ಪ್ರಾಬ್ಲಮ್ಸ್ಗಳನ್ನ. ಅದನ್ನು ನಿಮಗೆ ಹ್ಯಾಂಡಲ್ ಮಾಡೋದಕ್ಕೆ ಬರಬೇಕು. ನೀವು ಇಲ್ಲ ನಮ್ಮ ಪ್ರಾಡಕ್ಟ್ ಹೀಗೆ ಇರೋದು, ಹೀಗೆ ಮಾಡೋದು, ಆ ರೀತಿಯಾದಂಥ ನಿಮ್ಮ ರೆಸ್ಪಾನ್ಸ್ ಇರಬಾರ್ದು. ಇಲ್ಲ ಸಾರಿ ಪ್ರಾಬ್ಲಮ್ ಆಗೋದಕ್ಕೆ ನಾವು ಇಂಪ್ರೂವ್ ಮಾಡ್ಕೊತೀವಿ, ನಿಮ್ಮ ಫೀಡ್ಬ್ಯಾಕ್ನ ತೊಗೊಳ್ತೀವಿ, ಈ ರೀತಿಯಾದಂಥ ಟೋನ್ಗಳು ಹಾಗೆ ಆನ್ಸರ್ಸ್ಗಳು ನಿಮ್ಮ ಕಡೆಯಿಂದ ಬರಬೇಕು. ಕರೆಕ್ಟಾಗಿ ಆ ಪ್ರಾಬ್ಲಮ್ನ ರಿಸಾಲ್ವ್ ಮಾಡಬೇಕು ನೀವು ಅಂತ ಹೇಳ್ತಾ ಇದ್ದಾರೆ. ಇನ್ನು ಲಾಸ್ಟ್ ಪಾಯಿಂಟ್ ನೋಡಿದ್ರೆ ಟೀಮ್ ಕೊಲಾಬ್ರೇಷನ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಟೀಮ್ ಮೆಂಬರ್ಸ್ಗಳಿರ್ತಾರೆ ಅಲ್ವಾ, ಇನ್ಸೈಡ್ ನಾಲೆಜ್ ಇರುವಂಥವ್ರು ಅಥವಾ ಬೇಸಿಕ್ಸ್ ಇರುವಂಥವ್ರು, ಎಲ್ಲರ ಜೊತೆನೂ ನೀವು ಲೈಕ್ ಕಮ್ಯುನಿಕೇಟ್ ಮಾಡಬೇಕಾಗಿರುತ್ತೆ. ಏನಾರ ಡೌಟ್ಸ್ ಇತ್ತು ಅಂದರೆ ಅವ್ರ ಜೊತೆ ಕೂಡ ನೀವು ಡಿಸ್ಕಸ್ ಮಾಡ್ಬೋದು. ಈ ರೀತಿ ನೀವು ಟೀಮ್ ಕೊಲಾಬ್ರೇಟ್ ಮಾಡಿಕೊಂಡು ಎಲ್ಲರ ಜೊತೆನೂ ಲೈಕ್ ಕಂಬೈನ್ ಮಾಡಿಕೊಂಡು ವರ್ಕ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಇನ್ನು ಕ್ವಾಲಿಫಿಕೇಷನ್ಸ್ ನೋಡಿದ್ರೆ ಕಸ್ಟಮರ್ ಸಪೋರ್ಟ್, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಸ್ಕಿಲ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಬೇಸಿಕ್ಲಿ ನಿಮಗೆ ಕಸ್ಟಮರ್ಸ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಅವರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅವ್ರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು ಅಂತ ಹೇಳ್ತಾ ಇದ್ದಾರೆ. ಎಕ್ಸಲೆಂಟ್ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಅನಾಲಿಟಿಕ್ಸ್ ಸ್ಕಿಲ್ಸ್ ಅಂತ ಹೇಳ್ತಾರೆ. ಸೊ ನಿಮಗೆ ಒಂದು ಪ್ರಾಬ್ಲಮ್ನ ಕೊಟ್ಟರೆ ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಅಂದರೆ ಮ್ಯಾಥ್ಸ್ ಪ್ರಾಬ್ಲಮ್ಸ್ ಎಲ್ಲ ಯಾವ್ದಾದ್ರು ಒಂದು ಡೌಟ್ಸ್ನ ಕೇಳಿದ್ರೆ ಅಥವಾ ಏನಾದರೂ ಒಂದು ಪ್ರಾಬ್ಲಮ್ ಇದೆ ಅಂತ ಬಂದರೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಹೇಗೆ ಅದನ್ನು ಲೈಕ್ ಆನ್ಸರ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಸ್ಕಿಲ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಎಬಿಲಿಟಿ ಟು ಮಲ್ಟಿ ಟಾಸ್ಕ್ ಆ್ಯಂಡ್ ಪ್ರೊವೈಡ್ ವರ್ಕ್ ಲೋಡ್ಸ್ ಇನ್ ಅ ಫಾಸ್ಟ್ ಪೇಸ್ ಎನ್ವೈರ್ಮೆಂಟ್ ಅಂತ ಹೇಳಿದ್ದಾರೆ. ಸೊ ನಿಮಗೆ ಮಲ್ಟಿ ಟಾಸ್ಕ್ ಮಾಡೋದಕ್ಕೆ ಆಗಬೇಕು, ಹಾಗೆ ಫಾಸ್ಟ್ ಸ್ಪೇಸ್ ಎನ್ವೈರ್ಮೆಂಟಲ್ಲಿ ನೀವು ವರ್ಕ್ನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ಪೀರಿಯನ್ಸ್ ವಿತ್ CRM ಸಿಸ್ಟಮ್ಸ್ ಆ್ಯಂಡ್ ಕಂಟಿನ್ಯೂಸ್ ಟೆಕ್ನಾಲಜೀಸ್ ಅಂತ ಹೇಳಿದ್ದಾರೆ. ಅಂದರೆ CRM ಸಿಸ್ಟಮ್ಸ್ಗಳು ಬಂದಿರುತ್ತಲ್ವಾ, ಅದ್ರ ಬಗ್ಗೆ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು ಅಥವಾ ತಿಳ್ಕೊಂಡಿರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಎಕ್ಸಲೆಂಟ್ ವರ್ಬಲ್ ಆ್ಯಂಡ್ ರೈಟಿಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಹೇಳಿದ್ದಾರೆ. ನಿಮಗೆ ತುಂಬ ಚೆನ್ನಾಗಿ ಇಂಗ್ಲೀಷಲ್ಲಿ ಅಥವಾ ಕನ್ನಡದಲ್ಲಿ ಮಾತಾಡೋದಕ್ಕೆ ಹಾಗೆ ಬರೆಯೋದಕ್ಕೆ ಬರಬೇಕು, ಯಾವುದೇ ರೀತಿ ಗ್ರಾಮೆಟಿಕ್ ಮಿಸ್ಟೇಕ್ಸ್ ಇಲ್ಲದ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ರಿಮೋಟ್ಲಿ ಅಂತ ಹೇಳ್ತಾರೆ. ಸೊ ನಿಮಗೆ ಇಂಡಿಪೆಂಡೆಂಟ್ ಆಗಿ ಯಾರು ಕೂಡ ಮಾನಿಟರ್ ಮಾಡ್ತಾನೆ, ಯಾವಾಗಲೂ ಹೇಳ್ತಾನೆ ಇಲ್ಲದೇ ಇರೋ ಹಾಗೆ ಕೆಲಸನ ಮಾಡಬೇಕಾಗಿರುತ್ತೆ. ಅದು ಕೂಡ
ಮನೆಯಿಂದ ಅಂತ ಹೇಳಿದ್ದಾರೆ. ಅ ಬ್ಯಾಚುಲರ್ ಡಿಗ್ರಿ ಆರ್ ಹೈಯರ್ ಇಸ್ ರಿಲಿಯಂಟ್ ಫೀಲ್ಡ್ ಇನ್ ಅಂತ ಹೇಳ್ತಾರೆ. ಅಂದರೆ ಬ್ಯಾಚುಲರ್ ಡಿಗ್ರಿ ಆಗಿರಬೇಕು ಅಟ್ಲೀಸ್ಟ್ ನಿಮ್ಮದು ಈ ಕೆಲಸನ ಮಾಡೋದಕ್ಕೆ, ಅಥವಾ ರಿಲಿಯಂಟ್ ಆಗಿ ಏನಾದ್ರು ಮಾಡಿರೋ ಅಂತ ಓದಿರಬೇಕು ನೀವು ಅಂತ ಹೇಳಿದ್ದಾರೆ. ಹಾಗೆ ಎಕ್ಸ್ಪೀರಿಯನ್ಸ್ ಇನ್ ಕಸ್ಟಮರ್ ಸರ್ವಿಸ್ ಆರ್ ಕಸ್ಟಮರ್ ಎನ್ವೈರ್ಮೆಂಟ್ ಇಸ್ ಪ್ರಿಫರ್ಡ್ ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದೆ ಕಸ್ಟಮರ್ ಸಪೋರ್ಟಲ್ಲಿ, ನಾನು ವರ್ಕ್ ಮಾಡಿದ್ದೀನಿ ಅಂದರೆ ಇಲ್ಲಿ ಪ್ರಿಫರ್ ಮಾಡ್ತಾರೆ. ಎಕ್ಸ್ಪೀರಿಯನ್ಸ್ ಆಗಿರೋರು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಇನ್ನು ಶಿಫ್ಟ್ಸ್ ಟೈಮಿಂಗ್ಸ್ ನೋಡಿದ್ರೆ ಲೈಕ್ 6:30 PM ಇಂದ 3:30 AM ವರೆಗೂ ಇಲ್ಲಿ ಬಂದ ಶಿಫ್ಟ್ಸ್ ಇರುತ್ತೆ. ಇನ್ನೊಂದು ಶಿಫ್ಟ್ ಬಂದು 9:30 PM ಇಂದ 6:30 AM ವರೆಗೂ ಇಲ್ಲಿ ಶಿಫ್ಟ್ಸ್ ಇರುತ್ತೆ ಅಂತ ಹೇಳಿದ್ದಾರೆ. ಇವೆರಡೇ ಶಿಫ್ಟ್ಸ್ ಇಲ್ಲಿರೋದು. ಇವೆರಡು ಶಿಫ್ಟ್ಸಲ್ಲಿ ನಿಮಗೆ ರೊಟೇಷ್ನಲ್ ಆಗಿ ಕೊಡ್ತಾರೆ. ಒಂದು ವಾರ 6:30 ಇಂದ 3:30 ಕೊಟ್ಟರೆ, ಇನ್ನೊಂದು ವಾರ 9:30 ಇಂದ 6:30 ಕೊಡ್ತಾರೆ. ಓಕೆನಾ, ಈ ರೀತಿ ಇದು ವರ್ಕ್ ಆಗುತ್ತೆ. ಇನ್ನು ಏನೆಲ್ಲ ನಿಮಗೆ ರಿಕ್ವೈರ್ಮೆಂಟ್ಸ್ ಇರಬೇಕು ಅಂತ ಕೇಳಿದರೆ, ಲ್ಯಾಪ್ಟಾಪ್ ವಿತ್ ಅ ಮಿನಿಮಮ್ ಆಫ್ 8 GB ರ್ಯಾಮ್ ಅಂತ ಹೇಳಿದ್ದಾರೆ. ಸೊ ನಿಮ್ಮ ಹತ್ರ ಒಂದು ಸ್ವಂತ ಲ್ಯಾಪ್ಟಾಪ್ ಇರಬೇಕು, ಅದು 8 GB ರ್ಯಾಮ್ ಆಗಿರಬೇಕು, ಹಾಗೆ i5 8th ಜನರೇಷನ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. i5 ಆಗಿರಬೇಕು ನಿಮ್ಮ ಲ್ಯಾಪ್ಟಾಪ್, ಅದು 8th ಜನರೇಷನ್ದಾಗಿರಬೇಕು. ಇಲ್ಲಿ 720p ವಿವೋ ಆ್ಯಂಡ್ ಹೆಡ್ಸೆಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರದ್ದು ರೀತಿಯಾದಂಥ ನಿಮ್ಮ ಹತ್ರ ಒಂದು ಹೆಡ್ಸೆಟ್ ಇರಬೇಕು, 720p ಹೆಡ್ಸೆಟ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ನೀವು ನೋಡಿದ್ರೆ ರಿಕ್ವೈರ್ಮೆಂಟ್ ವಿತ್ ಮಿನಿಮಮ್ ಸ್ಪೀಡ್ ಆಫ್ 100 Mbps ಅಂತ ಕೊಟ್ಟಿದ್ದಾರೆ. ಸೊ 100 Mbps ಅಷ್ಟು ನಿಮಗೆ ವೈಫೈ ಮತ್ತು ಒಂದು ಸ್ಮಾರ್ಟ್ ಫೋನ್ ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಇದೆಲ್ಲ ನಿಮ್ಮ ಹತ್ರ ಇತ್ತು, ಅಥವಾ ನಾನು ಪರ್ಚೇಸ್ ಮಾಡ್ತೀನಿ, ನಾನು ಕೆಲಸ ಮಾಡ್ತೀನಿ ಸೆಲೆಕ್ಟ್ ಆದರೆ ಅಂದರೆ ನೀವು ಈ ಕೆಲಸಕ್ಕೆ, ಅಥವಾ ನೈಟ್ ಶಿಫ್ಟಲ್ಲಿ ನಾನು ವರ್ಕ್ ಮಾಡೋದಕ್ಕೆ ಓಕೆ ಇದ್ದೀನಿ ನಾನು ಅಂದರೆ ನೀವು ಇಲ್ಲಿ ಆರಾಮಾಗಿ ಇಲ್ಲಿ ಅಪ್ಲೈನ ಮಾಡ್ಬೋದು. ಒಳ್ಳೆ ಸ್ಯಾಲ್ರಿ ಕೂಡ ಇವ್ರು ನಿಮಗೆ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಬೇಸಿಕ್ಲಿ ಇಲ್ಲಿ ನಿಮ್ಮ ಕೆಲಸ ಬಂದು ತುಂಬ ಈಸಿ ಆಗಿರುತ್ತೆ. ಏನು ಅಂದರೆ ಈ ಕಂಪ್ನಿಯ ಪ್ರಾಡಕ್ಟ್ಸ್ ಇರುತ್ತೆ ಅಲ್ವಾ, ಅದರಲ್ಲಿ ಏನಾದ್ರು ಪ್ರಾಬ್ಲಮ್ ಆಯಿತು ಅಥವಾ ಅದನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅವ್ರಿಗಿರೋವಂಥ ಡೌಟ್ಸ್ಗಳನ್ನ ಅಥವಾ ಪ್ರಾಬ್ಲಮ್ಸ್ಗಳನ್ನ ನಿಮಗೆ ಕಾಲ್ ಮಾಡಿ ಅವರು ಕೇಳ್ತಾರೆ. ಇದು ಹೇಗೆ ಸಾಲ್ವ್ ಮಾಡೋದು ಅಥವಾ ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದ್ರ ಬಗ್ಗೆ ಅವ್ರಿಗೆ ಐಡಿಯಾ ಇರುತ್ತಿಲ್ಲ, ಕಾಲ್ ಮಾಡ್ತಾರೆ. ನೀವು ಅವ್ರಿಗಿರೋವಂಥ ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡಬೇಕಾಗಿರುತ್ತೆ. ಹೇಗೆ ಸಾಲ್ವ್ ಮಾಡಬೇಕು, ಏನು ಆನ್ಸರ್ ಮಾಡಬೇಕು, ಹೇಗೆ ಅವ್ರಿಗೆ ಹೇಳಬೇಕು, ಏನೆಲ್ಲ ಹೇಳಬೇಕು ಅನ್ನೋದು ಕೂಡ ನಿಮಗೆ ಟ್ರೈನಿಂಗಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತಾರೆ. ಓಕೆನಾ, ಅದನ್ನು ನೀವು ಕಲಿತು ಆಮೇಲೆ ಇಲ್ಲಿ ನೀವು ಕೆಲಸನ ಸ್ಟಾರ್ಟ್ ಮಾಡ್ತೀರಾ. ಸೊ ಇದಿಷ್ಟು ಇವತ್ತು ಈ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಸಿಂಪಲ್ ಆಗಿರುವಂಥ ಜಾಬು, ತುಂಬ ಈಸಿಯಾಗಿ ಮಾಡ್ತಾ ಹೋಗ್ಬೋದು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಮಾತಾಡೋದಕ್ಕೆ ನಂಗೆ ಚೆನ್ನಾಗಿ ಬರುತ್ತೆ, ಇಂಟರಾಕ್ಷನ್ ನನಗೆ ಚೆನ್ನಾಗಿದೆ ಅಂದರೆ ನೀವು ಖಂಡಿತವಾಗ್ಲೂ ಈಸಿಯಾಗಿ ಕೆಲಸನ ಮಾಡ್ತಾ ಹೋಗ್ಬೋದು. ಸೊ ಇನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನೋಡಿದ್ರೆ, ಇಲ್ಲಿ ಈಸಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಇಲ್ಲಿ ಅವರು ನಿಮಗೆ ನಿಮ್ಮ ಡೀಟೇಲ್ಸ್ಗಳನ್ನ ತೋರಿಸ್ತಾರೆ, ಅಂದರೆ ನಿಮ್ಮ ಇಮೇಲು, ನಿಮ್ಮ ಫೋನ್ ನಂಬರ್ನ ತೋರಿಸುತ್ತೆ. ಅದಾದಮೇಲೆ ನೆಕ್ಸ್ಟ್ ಅಂತ ಕೊಟ್ಟರೆ, ಇಲ್ಲಿ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮು ನೀವು ಏನು ಅಪ್ಲೋಡ್ ಮಾಡಿರ್ತೀರ ಈ ಆ್ಯಪಲ್ಲಿ ಅದನ್ನು ತೋರಿಸುತ್ತೆ. ನೀವು ಬೇಕಾದ್ರೆ ಇದನ್ನು ಕೂಡ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕೊಡ್ಬೋದು. ಇಲ್ಲಾಂದರೆ ಹೊಸ ಅಪ್ಡೇಟೆಡ್ ರೆಸ್ಯೂಮ್ ಇದೆ, ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ ಅಂದರೆ ಇಲ್ಲಿ ಅಪ್ಲೋಡ್ ರೆಸ್ಯೂಮ್ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲೋಡ್ನ ಮಾಡ್ಬೋದು. ಇಲ್ಲ ಇದೇ ರೆಸ್ಯೂಮ್ ನನಗೆ ಓಕೆ ಅಂದರೆ ಇಲ್ಲಿ ನೆಕ್ಸ್ಟ್ ಅನ್ನೋ ಆಪ್ಷನ್ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಇನ್ನು ಇಲ್ಲಿ ನೋಡಿದ್ರೆ, ಡೂ ಯು ಹ್ಯಾವ್ ಎನ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ಇನ್ ವಾಯ್ಸ್ ಪ್ರೋಸೆಸ್ ಅಂತ ಕೇಳಿದೆ. ಸೊ ನಿಮಗೆ ಇಲ್ಲಿ ಕಸ್ಟಮರ್ ಸಪೋರ್ಟ್ ವರ್ಕಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳ್ತದೆ. ಸೊ ಎಸ್ ಅಂದರೆ ಎಸ್ ಅಂತ ಕೊಡಿ, ನೋ ಅಂದರೆ ನೋ ಅಂತ ಕೊಡಿ. ಅದಾದಮೇಲೆ ಹೌ ಮೆನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಡ್ಯೂ ಯು ಹ್ಯಾವ್ ಇನ್ ವರ್ಕಿಂಗ್ ಇಂಟರ್ನ್ಯಾಷನಲ್ ವಾಯ್ಸ್ ಪ್ರೋಸೆಸ್ ಅಂತ ಕೇಳಿದೆ. ನಿಮ್ಗೆ ಏನಾದರೂ ಇಂಟರ್ನ್ಯಾಷನಲ್ ವಾಯ್ಸ್ ಪ್ರೋಸೆಸ್ಸಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದರೆ ಇಲ್ಲಿ ಎಷ್ಟು ವರ್ಷ ಅನ್ನೋದನ್ನ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಅಕಸ್ಮಾತ್ ನಿಮ್ಗೆ ಏನಾದ್ರು ಇಲ್ಲ ಅಂದರೆ ಅಟ್ಲೀಸ್ಟ್ 1 year ಅಂತ ಕೊಡಿ, ಅದರಿಂದ ನಿಮಗೆ ಕೆಲಸ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ನಿಮಗೆ ಆನ್ ದ ಸ್ಕೇಲ್ ಆಫ್ 1 to 10 ಹೌ ಮಚ್ ಡು ಯು ರೇಟ್ ಯೋರ್ ಸೆಲ್ಫ್ ಇನ್ ಸ್ಪೋಕನ್ ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ 1 to 10 ಸ್ಕೇಲಲ್ಲಿ ನಿಮ್ಮ ಇಂಗ್ಲೀಷ್ ಎಷ್ಟು ಚೆನ್ನಾಗಿದೆ ಅಂತ ಕೇಳ್ತಾರೆ. ಸೊ ನಿಮ್ಮ ಇಂಗ್ಲೀಷ್ ಲೆವೆಲ್ ಎಷ್ಟಿದೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೋದು, ಅಥವಾ ನಾರ್ಮಲ್ ಆಗಿ ಲೈಕ್ 7 ಅಬೋವ್ ಹಾಕಿ. ಸೊ ಅದರಿಂದ ಅವರು ನಿಮ್ಮ ಸೆಲೆಕ್ಟ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ, ಅದಾದಮೇಲೆ ಇಲ್ಲಿ ನಿಮಗೆ ಡ್ಯೂ ಹ್ಯಾವ್ ಅ ಲ್ಯಾಪ್ಟಾಪ್ ಆ್ಯಂಡ್ ಇಂಟರ್ನೆಟ್ ಕನೆಕ್ಷನ್, ಇಫ್ ನಾಟ್ ಡೂ ಯು ಅಗ್ರಿ ಟು ಬೈ ಅ ಲ್ಯಾಪ್ಟಾಪ್ ಆ್ಯಂಡ್ ಹ್ಯಾವ್ ಅ ಇಂಟರ್ನೆಟ್ ಕನೆಕ್ಷನ್ ಅಂತ ಕೇಳ್ತದೆ.
ಸೊ ನಿಮ್ಮ ಹತ್ರ ಆಲ್ರೆಡಿ ಲ್ಯಾಪ್ಟಾಪ್ ಅಥವಾ ಇಂಟರ್ನೆಟ್ ಕನೆಕ್ಷನ್ ಇದೆಯಾ, ಇಲ್ಲ ಅಂದರೆ ಕೆಲಸ ಸಿಕ್ಕಿದ್ರೆ ನಿಮಗೆ ಲ್ಯಾಪ್ಟಾಪ್ ಮತ್ತು ಇಂಟರ್ನೆಟ್ ಕನೆಕ್ಷನ್ ತೊಗೊಳೋದಕ್ಕೆ ನೀವು ರೆಡಿ ಇದ್ದೀರಾ ಅಂತ ಕೇಳ್ತದೆ. ಸೊ ಜಸ್ಟ್ ಎಸ್ ಅಂತ ಕೊಡಿ. ಓಕೆನಾ, ಎಸ್ ಅಂತ ಕೊಡಲೇಬೇಕು, ಇಲ್ಲಾಂದರೆ ಅವರು ನಿಮಗೆ ಸೆಲೆಕ್ಟ್ ಮಾಡೋದಿಲ್ಲ. ಸೊ ಎಸ್ ಅಂತ ಕೊಡಿ. ಅದಾದಮೇಲೆ ಇದು ಕಂಪ್ಲೀಟ್ಲಿ 100% ರಿಮೋಟ್ ವರ್ಕ್ ಆಗಿರುತ್ತೆ. ಅದು US ಟೈಮಿಂಗ್ಸಲ್ಲಿ ಆಗಿರುತ್ತೆ. ಅದು ನಿಮ್ಗೆ ಓಕೆ ಅಲ್ವಾ ಅಂತ ಕೇಳಿದೆ. ಸೊ ಎಸ್ ಅಂತ ಕೊಡಿ. ಯಾಕಂದರೆ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಜೊತೆಗೆ ನೈಟ್ ಶಿಫ್ಟಿಗೆ ಮಾತ್ರ ಇರೋವಂಥದ್ದು. ಸೊ ಅದಕ್ಕೆ ನಿಮ್ಗೆ ಓಕೆ ಇದ್ದರೆ ಎಸ್ ಅಂತ ಕೊಡಿ. ಓಕೆನಾ. ಇಸ್ ಯೋರ್ ಕರೆಂಟ್ CTC ಅಬೌವ್ 7 lakhs ಅಂತ ಕೊಟ್ಟಿದೆ. ಅಂದರೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ ಅಪ್ಲೈ ಮಾಡಬೇಕಲ್ವಾ. ನಿಮ್ಮ ಸ್ಯಾಲ್ರಿ ಲಾಸ್ಟ್ ಜಾಬಲ್ಲಿ ನಿಮ್ಮ ಸ್ಯಾಲ್ರಿ 7 lakhs ಅಬೋವ್ ಇತ್ತಾ ಇಲ್ವಾ ಅಂತ ಕೇಳ್ತದೆ. ಏನಾದ್ರು 7 lakhs ಅಬೋವ್ ಇತ್ತು ಅಂದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ಓಕೆನಾ. ಯಾಕಂದರೆ ನಂದು 3.8 ಆಗಿತ್ತು, ಅಂದರೆ ಅರೌಂಡ್ 4 lakhs ಇತ್ತು ನಂದು ಪರ್ ಇಯರ್ ಆ್ಯನಮ್. ಸೊ ನಾನು ನೋ ಅಂತ ಕೊಟ್ಟಿದ್ದೀನಿ. ನಿಮ್ಮದು ಕಾಮನ್ ಆಗಿ ಕಸ್ಟಮರ್ ಸಪೋರ್ಟ್ ರೋಲ್ಗೆ ಅಷ್ಟೇ ಇರುತ್ತೆ. ಸೊ ನಿಮ್ದು ಎಷ್ಟಿತ್ತು ನೀವು ಅಷ್ಟನ್ನು ಹಾಕ್ಕೊಳ್ಬೋದು. ಓಕೆನಾ. ಆರ್ ಯು ಕರೆಂಟ್ಲಿ ಸರ್ವಿಂಗ್ ಫಾರ್ ಅದರ್ ಪೀರಿಯಡ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಆಲ್ರೆಡಿ ಏನಾದ್ರು ಬೇರೆ ಇದಕ್ಕೆ ವರ್ಕ್ ಮಾಡ್ತಾ ಇದ್ದೀರಾ, ಸರ್ವ್ ಮಾಡ್ತಾ ಇದ್ದೀರಾ ಅಂತ ಕೊಟ್ಟಿದ್ದಾರೆ. ಆದಷ್ಟು ನೀವು ನೋ ಅಂತ ಕೊಡಿ. ಓಕೆನಾ. ಅದಾದಮೇಲೆ ವಾಟ್ ಈಸ್ ಯೋರ್ ಕರೆಂಟ್ CTC ಇನ್ ಲ್ಯಾಕ್ಸ್ ಅಂತ ಕೇಳಿದೆ. ಸೊ ನಿಮ್ಮ ಎಷ್ಟು ಲಕ್ಷ ಅಥವಾ ಎಷ್ಟು ಪರ್ ಆ್ಯನಮ್, ಒಂದು ವರ್ಷಕ್ಕೆ ನೀವು ಎಷ್ಟು ಲಕ್ಷ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಕೇಳ್ತಾರೆ. ನೀವಿಲ್ಲಿ ಸುಮ್ಮನೆ 4 lakh ಅಂತ ಕೊಡಿ. ಓಕೆನಾ. 4 lakh ಇರಲಿ. ಓಕೆನಾ. ಈಸ್ ಯೋರ್ ಓಕೆ, ಡೂ ಒನ್ ಥಿಂಗ್. ನೀವು ಇಲ್ಲಿ ಏನು ಮಾಡಿ ಅಂದರೆ, ಆರ್ ಯು ಕರೆಂಟ್ಲಿ ಸರ್ವಿಂಗ್ ಯೋರ್ ನೋಟಿಸ್ ಪೀರಿಯಡ್ ಅಂತ ಇರೋದನ್ನು ನೋ ಅಂತಲೇ ಇಡಿ. ಅದಾದಮೇಲೆ ಇಲ್ಲಿ ನಿಮಗೆ ಲಾಸ್ಟ್ ಸ್ಯಾಲ್ರಿ ಎಷ್ಟಿತ್ತು ನಿಮಗೆ ಪರ್ ಇಯರ್ ಅಂತ ಕೇಳ್ತಾರೆ. ನಿಮ್ಗೇನಾದರೂ ಜಾಸ್ತಿ ಇತ್ತು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಜಸ್ಟ್ ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ 5 lakhsನ ಕೊಡ್ತಾ ಇದ್ದೀನಿ. ಯಾಕಂದರೆ ಇವಾಗ ನಿಮಗೆ ಈ ಕಂಪ್ನೀಲಿ ಅಟ್ಲೀಸ್ಟ್ 4 lakhsನ ತೊಗೊಳ್ಬೇಕು ಅಂತ ಇದ್ದರೆ 1 lakh ಅಥವಾ 50,000 ಎಕ್ಸ್ಟ್ರಾ ಹಾಕಿ ಇಲ್ಲಿ. ಅದರಿಂದ ಅಟ್ಲೀಸ್ಟ್ ನಮಗೆ 4 lakhನ ಅವರು ಕೊಡೋದಕ್ಕೆ ಟ್ರೈ ಮಾಡ್ತಾರೆ ಪರ್ ಆ್ಯನಮ್, ಪರ್ ಮಂತಲ್ಲಿ ಪರ್ ಆ್ಯನಮ್ ನಿಮಗೆ ಅಷ್ಟು ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಅಥವಾ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಎಷ್ಟಿದೆ ಅದ್ರ ಮೇಲೆ ನೀವಿಲ್ಲಿ ಆನ್ಸರ್ನ ಮಾಡ್ಬೋದು. ನಿಮ್ಮ ಎಕ್ಸ್ಪೀರಿಯನ್ಸ್ ಎಷ್ಟಿದೆ, ನಿಮಗೆ ಲಾಸ್ಟ್ ಕಂಪ್ನೀಲಿ ಎಷ್ಟು ಸ್ಯಾಲ್ರಿ ಕೊಡ್ತಾಯಿದ್ರು ಪರ್ ಆ್ಯನಮ್ ಅನ್ನೋದನ್ನ ನೀವು ಹಾಕಿ, ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಅನ್ನೋದನ್ನು ಕೂಡ ನೀವು ಇಲ್ಲಿ ಇಲ್ಲೂ ಹಾಕ್ಬೋದು. ಓಕೆನಾ. ಅದಾದಮೇಲೆ ವಾಟ್ ಈಸ್ ಯೋರ್ ನೋಟಿಸ್ ಪೀರಿಯಡ್ ಅಂತ ಕೊಟ್ಟಿದೆ, ಇನ್ ಡೇಸ್ ಅಂತ ಕೊಟ್ಟಿದೆ. ಜಸ್ಟ್ 2 days ಅಂತ ಹಾಕಿ, ಅಥವಾ ನಿಮ್ಗೇನಾದರೂ ಓಕೆ 0 ಪಾಯಿಂಟ್ ಅಂತ ಹಾಕಬೇಕಂತೆ. ಸೊ 2 days ಅಂತ ಹಾಕಿ. ಓಕೆ, ಬರೀ ನಂಬರ್ಸ್ ಅಂತ. ಸೊ 2.0 ಅಂತ ಜಸ್ಟ್ 2 days 1 day ಅಥವಾ ನಿಮಗೆ ಎಷ್ಟು ನೋಟಿಸ್ ಪೀರಿಯಡ್, ಎಷ್ಟು ದಿನದ ಒಳಗೆ ನೀವು ಜಾಯ್ನ್ ಆಗೋದಕ್ಕಾಗುತ್ತೆ ಅಂತ ಕೇಳ್ತಿದ್ರೆ ಆದಷ್ಟು 5 days ಒಳಗಿರಲಿ ಅಥವಾ 15 days ಒಳಗಿರಲಿ ಮ್ಯಾಕ್ಸಿಮಮ್. ಅದಕ್ಕಿಂತ ಜಾಸ್ತಿ ಮಾಡಬೇಡಿ. ಓಕೆನಾ. ಜಸ್ಟ್ 5 days ಒಳಗೆ ಅಥವಾ 15 days ಒಳಗಿಟ್ಟು ನಿಮಗೆ ಎಷ್ಟು ಡೇಸ್ ಓಕೆ ಅಂತ ಇದೆ ಅದನ್ನು ನೀವು ಹಾಕ್ಬೋದು. ಅಕಸ್ಮಾತ್ ನೀವೇನಾದ್ರು ಇಮಿಡಿಯೇಟ್ ಜಾಯ್ನಿಂಗ್ ಅಂತ ಇದ್ರು ಕೂಡ ನೀವಿಲ್ಲಿ ಇಮಿಡಿಯೇಟ್ ಅಂತ ಸೆಲೆಕ್ಟ್ನ ಮಾಡ್ಕೊಬೋದು. ಓಕೆನಾ. ಇದೆಲ್ಲ ಆದಮೇಲೆ ನೀವು ಕೊಟ್ಟಿರೋಂಥ ಆನ್ಸರ್ಸ್ ಎಲ್ಲ ಕರೆಕ್ಟ್ ಆಗಿದೆ, ನಾನು ಸರಿಯಾಗಿ ಆನ್ಸರ್ ಮಾಡಿದ್ದೀನಿ, ಏನೂ ಚೇಂಜಸ್ ಇಲ್ಲ ಅಂದರೆ ನೀವಿಲ್ಲಿ ಸಿಂಪಲ್ ಆಗಿ ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ರಿವ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಕೊಟ್ಟಿರೋಂಥ ಆನ್ಸರ್ನೆಲ್ಲ ಮತ್ತೆ ಅದೊಂದು ಸಲ ತೋರಿಸುತ್ತೆ. ಓಕೆನಾ. ಅದನ್ನು ನೀವು ಬೇಕಾದರೆ ಚೆಕ್ ಮಾಡ್ಕೊಬೋದು. ಇಲ್ಲ ನಾನು ಏನಾದ್ರು ರಾಂಗ್ ಆಗಿ ಆನ್ಸರ್ ಮಾಡಿದ್ದೀನಿ, ಎಡಿಟ್ ಮಾಡಬೇಕಂದ್ರೆ ಇಲ್ಲಿ ಎಡಿಟ್ ಅನ್ನೋ ಆಪ್ಷನ್ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ನಿಮಗೆ ಈ ಕ್ವೆಶನ್ಸ್ ಎಲ್ಲ ಕೇಳುತ್ತೆ. ಅಲ್ಲಿ ನೀವು ಸರಿ ಮಾಡಬೇಕಾದಂಥ ಆನ್ಸರ್ನ ನೀವಿಲ್ಲಿ ಸರಿನಾ ಮಾಡ್ಬೋದು. ಓಕೆನಾ. ಇಲ್ಲ ನಾನು ಎಲ್ಲ ಕರೆಕ್ಟಾಗಿದೆ ಆನ್ಸರು, ನಾನು ಏನೂ ಸರಿ ಮಾಡೋ ಆಗಿಲ್ಲ ಅಂದರೆ ಜಸ್ಟ್ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಯಿತು ಅಂದರೆ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಜಸ್ಟ್ ಇಂಟು ಮಾರ್ಕ್ ಕೊಟ್ಟರೆ ಮುಗೀತು. ಇಲ್ಲಿ ನೋಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟೆಡ್ ಅಂತ ತೋರಿಸ್ತಾ ಇದೆ. ಅವ್ರು ಹೇಳಿರೋ ಹಾಗೆ 1 week ಒಳಗೆ ಅಥವಾ 1 weekಲ್ಲಿ ನಿಮಗೆ ಅವರ ಕಡೆಯಿಂದ ನೀವು ಕೊಟ್ಟಿರೋವಂಥ ಇಮೇಲ್ ಅಥವಾ ಫೋನ್ ನಂಬರ್ಗೆ ಅವ್ರ ಕಡೆಯಿಂದ ಕಾಲ್ ಅಥವಾ ಮೇಲ್ ಬರುತ್ತೆ. ಓಕೆನಾ. ಆದಷ್ಟು ನಿಮ್ಮ ಇಮೇಲಲ್ಲಿ ಸ್ಪ್ಯಾಮ್ ಲಿಸ್ಟ್ಗಳನ್ನು ಕೂಡ ಚೆಕ್ ಮಾಡ್ಕೊತಾ ಇರಿ. ಯಾಕೆ ಅಂದರೆ ಅವರು ಕಂಟಿನ್ಯೂಸ್ ಆಗಿ ಮೇಲ್ ಮಾಡ್ತಾ ಇರೋದ್ರಿಂದ ಅವರ ಇಮೇಲ್
ಸ್ಪ್ಯಾಮ್ ಲಿಸ್ಟಿಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಅಲ್ಲೂ ಕೂಡ ನೀವು ಚೆಕ್ನ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನು ಕೊಟ್ಟಿರ್ತೀರ ಅದಕ್ಕೆ ರೀಚಾರ್ಜ್ ಇರೋ ಹಾಗೆ ನೋಡ್ಕೊಳ್ಳಿ. ಹಾಗೆ ವಾಟ್ಸಪ್ ಇರೋ ಹಾಗೆ ನೋಡಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ಪಿಕ್ ಮಾಡಿ ಆನ್ಸರ್ ಮಾಡಿ. ಓಕೆನಾ? ಸೊ ಇದಿಷ್ಟು ಇವತ್ತಿನ ವಿಡಿಯೋ, ಇವತ್ತಿನ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಏನಾದರೂ ಡೌಟ್ ಇತ್ತು ಅಂದರೂ ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆದಷ್ಟು ಎಲ್ಲರ ಕಮೆಂಟ್ಗಳಿಗೂ ನಾನು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದಿರ್ತದೆ. ಜೊತೆಗೆ ನೆಕ್ಸ್ಟ್ ವಿಡಿಯೋಸ್ ಮಾಡೋದಕ್ಕೆ ನನಗೂ ಸ್ವಲ್ಪ ಮೋಟಿವೇಶನ್ ಇರುತ್ತೆ. ಸೊ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.